ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬೆಂಗಳೂರು ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿರೋದು ಅಗೇನ್ 10th ಬ್ಲಾಕಲ್ಲಿರುವ ಸೌತ್ ಆ್ಯಂಡ್ ನಾರ್ತ್ 2030 BDA ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ನೋಡ್ಬೋದು, ಹೊಸ ಮನೆ ಇವಾಗ ತಾನೇ ಕಟ್ತವ್ರೆ. ಇನ್ನೊಂದು ಚೂರು ಬ್ಯಾಲೆನ್ಸ್ ಇದೆ ಕೆಲಸ. ನೋಡ್ಬೋದು, ಅದ್ರ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಹಾಗೆ ಮನೆ ಮುಂದೆಗಡೆ ನೋಡ್ಬೋದು 25 ಅಡಿ ರೋಡ್ ಬರುತ್ತೆ ನಮಗೆ, 25 ಫೀಟು ರೋಡು. ಹಾಗೆ ಈ ಕಡೆ ಕೂಡ ನೋಡ್ಬೋದು, ಮನೆ ಅಕ್ಕಪಕ್ಕ ಅಲ್ಲ, ಇನ್ನೂ ಹೊಸದಾಗಿ ನಡೀತಾರೋ ಲೇಔಟ್ ಮನೆಗಳು. ಇದು ಬಂದು ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಅಂಜನಾಪುರ 10th ಬ್ಲಾಕಲ್ಲಿ ಬರುತ್ತೆ ನಿಮಗೆ. ಇನ್ನೊಂದ್ಸತಿ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಇದು ಬಂದು 20/30, 20ಕ್ಕೆ 30 ಬಿಡಿ ಆಗಿರುತ್ತೆ. ಹಾಗಾದರೆ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆನೇ ನೋಡ್ಬೋದು, MS ಗೇಟ್ ಕೊಟ್ಟಿದ್ದಾರೆ. ಫುಲ್ಲು ತುಂಬ ಸೇಫ್ಟಿ ವೈಸ್ ಮಾಡಿದ್ದಾರೆ. ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನೋಡ್ಬೋದು, ನಿಮಗೆ ಫುಲ್ ಪಾರ್ಕಿಂಗ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ ನಿಮಗೆ, ನೋಡ್ಬೋದು. ತುಂಬ ನೀಟಾಗಿ ಮೈಂಟೆನೆನ್ಸ್ ಮಾಡಿದ್ದಾರೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಧಾರಾಳವಾಗಿ ಒಂದು ದೊಡ್ಡ ಕಾರನ್ನು ನಿಲ್ಲಿಸ್ಕೋಬೋದು. ಹಾಗೆ ಒಂದು 2ರಿಂದ 3 ಬೈಕ್ ಕೂಡ ನಿಲ್ಲಿಸ್ಬೋದು ನೀವು. ಹಾಗೆ ಇಲ್ಲಿ ಸಂಪ್ ಬಂದಿದೆ. ಸಂಪ್ ನೋಡ್ಬೋದು, 13,000 ಲೀಟ್ರು ನೀರು, ಅಂದರೆ 13,000 ಸಂಪು ಬಂದಿದೆ. ಹಾಗೆ ಇಲ್ಲಿ ನಿಮಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ ನಿಮಗೆ. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಬಂದಿದೆ. ಹಾಗೆ ಇಲ್ಲಿ ಮೀಟ್ರ್ ಬಾಕ್ಸ್ ಕೂಡ ಸಪ್ರೇಟ್ ಇದೆ, ಮೇಲ್ಗಡೆ ಇರೋರಿಗೆ, ಹಾಗೆ ಕೆಳಗಡೆ ಇರೋರಿಗೆ, ಹಾಗೆ ಬೋರ್ಗೆ ಸಪ್ರೇಟಾಗಿದೆ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಧಾರಾಳವಾಗಿ ನೀವು ಒಂದು ದೊಡ್ಡ ಕಾರನ್ನು ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ. ಪಾರ್ಕಿಂಗ್ ಟೈಲ್ಸ್ ಕೂಡ ಮಾಡಿದ್ದಾರೆ, ತುಂಬ ನೀಟಾಗಿ ಮೈಂಟೆನೆನ್ಸ್ ಕೂಡ ಮಾಡಿದ್ದಾರೆ. ಹಾಗೆ ಕೆಳಗಡೆ ಪಾರ್ಕಿಂಗೆಲ್ಲ ನಿಮಗೊಂದು ರೂಮು, ಅಂದರೆ ಹಾಲು, ಈಗ ಹಾಲ್ ಮಾಡಿ ಒಂದು ಕಿಚನ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲೂ ಕೂಡ ನೋಡ್ಬೋದು, ನಿಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಕಲರು ಚೆನ್ನಾಗಿದೆ. ಮನೆ ಒಳಗಡೆ ನೋಡೋಣ. ಒಂದು ಚಿಕ್ಕ ಫ್ಯಾಮ್ಲಿ ಇರುವಂಥ ಜಾಗ ಇದು. ನಿಮ್ಗೆ ಅಡುಗೆ ಮನೆ ಕೊಟ್ಟಿದ್ದಾರೆ, ವಾರ್ಡ್ರೂಮ್, ಓವರ್ ಹೆಡ್ ವಾರ್ಡ್ರೂಮ್. ಹಾಗೆ ಇಲ್ಲಿ ಫ್ರಿಜ್ ಪಾಯಿಂಟ್ ಔಟ್ ಮಾಡಿಕೊಳ್ಳೋಕ್ಕೆ, ಫ್ರಿಜ್ ಮಾಡೋಕ್ಕೆ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ತುಂಬ ದೊಡ್ಡದಾಗಿ ಬಂದಿದೆ. ಧಾರಾಳವಾಗಿ ಕಮ್ಮಿ ಅಂದರೆ ಒಂದು 10 ಜನ ಬೇಕಾದ್ರೂ ಮನೆಗೂ ಅಷ್ಟು ದೊಡ್ಡ ಜಾಗ ಇದೆ. ಧಾರಾಳವಾಗಿ ಒಂದು ಫ್ಯಾಮ್ಲಿ ಆರಾಮಾಗಿರುವಂಥ ಜಾಗ ಮನೆ ಮಾಡಿದ್ದಾರೆ. ಹಾಗೆ ಮುಂದುಗಡೆ TV ಯೂನಿಟ್ ಕೂಡ ಕೊಟ್ಟಿದ್ದಾರೆ, ಇಲ್ಲೇ ನೋಡ್ಬೋದು. ಹಾಗೆ ಇಲ್ಲಿ ಬಂದು ನಿಮಗೆ ಬೋರ್ ಬಂದಿದೆ, ಅಲ್ಲಿಲ್ಲ, ಇಲ್ಲಿ ಕೊಟ್ಟಿದ್ದಾರೆ ಬೋರು. ಇದಕ್ಕೆ ಸುಮ್ಮನೆ ಮುಚ್ಚಿದ್ದಾರೆ. ಮೋಟ್ರ್ ಕೂಡ ಇಳಿಸಿದ್ದಾರೆ ನಿಮಗೆ, ಇದೆ ನೋಡ್ಬೋದು. ಹಾಗೆ ಈ ಕಡೆ ಬಂದರೆ ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, 2-2.5 ಅಡಿ ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ MS ಗ್ರಿಲ್ ಮಾಡಿದ್ದಾರೆ, ಸೇಫ್ಟಿ ವೈಸ್ ತುಂಬ ಚೆನ್ನಾಗಿದೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಕೂಡ ಬಂದಿದೆ ನಿಮಗೆ, ನೋಡ್ಬೋದು. ಓಕೆ, ಇದು ಬಂದು ಗ್ರೌಂಡ್ ಫ್ಲೋರಲ್ಲಿರುವಂಥ ಒಂದು ಹಾಲ್ ಅಂತಲೇ ಹೇಳ್ಬೋದು. ಬ್ಯಾಚುಲರ್ಗಾದರೂ ಓಕೆ, ಫ್ಯಾಮ್ಲಿ ಬೇಕಾದ್ರೂ ಇರ್ಬೋದು ಅದಿದೆ. ಹಾಗೆ ಇಲ್ಲಿ ಬಂದರೆ ನಿಮಗೆ ಪಾರ್ಕಿಂಗು ದೊಡ್ಡದಾಗಿದೆ. ಹಾಗೆ ಹೇಳಿದ್ದೀನಿ, ಇಲ್ಲಿ ಸಂಪ್ ಬರುತ್ತೆ, ಒಳಗಡೆ ಬೋರ್ ಬರುತ್ತೆ ಅಲ್ಲಿ. ಹಾಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ, ಗ್ಯಾಸ್ ಪ್ರೊವಿಷನ್ ಆಗಿದೆ ನಿಮಗೆ, ಮೀಟ್ರ್ ಬಾಕ್ಸ್ ಕೂಡ ಇದೆ. ಓಕೆ, ಹಂಗಾರೆ ಮಾಡಿ ಮೇಲೆ ಹೋಗೋಣ. ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು, ನಿಮಗೆ 4 ಅಡಿ ಜಾಗ ಕೊಟ್ಟಿದ್ದಾರೆ ಮೆಟ್ಲಿಗೆ. ಹಾಗೆ ಗ್ರಾನೈಟ್ ಕೊಟ್ಟಿದ್ದಾರೆ ನಿಮಗೆ. ಸೈಡಲ್ಲಿ SS ಸ್ಟೀಲ್ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು, ವಾಲ್ ಇನ್ನೂ ಫ್ರೀ ಬಿಟ್ಟಿದ್ದಾರೆ, ಅಂದರೆ ಇನ್ನೂ ಕೆಲಸ ನಡೀತಾ ಇದೆ ಅಂತ ಅರ್ಥ. ಇನ್ನೂ ಪೇಂಟಿಂಗ್ ಆಗಿಲ್ಲ. ಅಕಸ್ಮಾತ್ ಓನರ್ಗೆ ಯಾವುದನ್ನ ಡಿಸೈನ್ ಪೇಂಟಿಂಗ್ ಬೇಕಂದ್ರೆ ಅದೇ ಡಿಸೈನ್ ಪೇಂಟಿಂಗ್ ಬೇಕಾದ್ರೂ ಮಾಡಿಸ್ಕೊಡ್ತಾರೆ. ಇಲ್ಲಿ ನೋಡ್ಬೋದು, ಧಾರಾಳವಾಗಿ 4 ಅಡಿ ಜಾಗ ಬಿಟ್ಟಿದ್ದಾರೆ. ಇಬ್ಬರು ಆರಾಮಾಗಿ ಹೋಗ್ಬೋದು. ಎಷ್ಟೋ ಜಾಗದಲ್ಲಿ ಜಾಗಗಳು ಕಮ್ಮಿ ಇರುತ್ತೆ, ಸೋಫಾ ತಗೋಕ್ಕಾಗಲ್ಲ, ಫ್ರಿಜ್ ತಗೋಕ್ಕಾಗಲ್ಲ ಅಂತಾರೆ. ಇಲ್ಲ, ಆ ಥರ ಸಮಸ್ಯೆನೇ ಇಲ್ಲ, ಆರಾಮಾಗಿ ಬರ್ಬೋದು ನೀವು. ಹಾಗೆ ವಾಲ್ ಕೂಡ ನೋಡ್ಬೋದು, ಇದು ಕೂಡ ಟೈಲ್ಸೇ ಹಾಕಿದ್ದಾರೆ, ವಿಂಡೋ ಕೂಡ ಕೊಟ್ಟಿದ್ದಾರೆ. ಓಡಿಸ್ತಾ ಇದ್ದೀನಿ. ಈ ಕಾರ್ನರಿಂದ ನೋಡ್ಬೋದು,
ದೊಡ್ಡದಾಗಿದೆ ನಿಮಗೆ, ತುಂಬ ದೊಡ್ಡದಾಗಿದೆ. ಹಾಗೆ ಇದು ಸೌತ್ ಗೇಟ್ ಆಗಿರುತ್ತೆ, ನಾರ್ತ್ ಫೇಸ್ ಆಗಿರುತ್ತೆ. ನೋಡ್ಬೋದು ಮನೆ ಬಾಗಿಲು ಟೀ ಕುಡಲಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಳೆ ಕಾಲದ ಬಾಗಿಲು ಥರ ಮಾಡಿದ್ದಾರೆ, ಸೂಪರ್ ಆಗಿದೆ. ಹೊಸ್ಲು ಕೂಡ ನೋಡ್ಬೋದು, ಹೊಸ್ಲು ಬಾಗಿಲೆಲ್ಲ ನಿಮಗೆ ಟೀ ಕುಡ್ಡಲ್ಲೇ ಆಗಿರುತ್ತೆ. ಹಾಗಾದರೆ ಬನ್ನಿ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ದೊಡ್ಡದಾಗಿ ಹಾಲ್ ಕಾಣಿಸುತ್ತೆ ನಿಮಗೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ವಾಲ್ಗೆ ರಾಯಲ್ ಪೈಂಟ್ ಕೂಡ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. POP ಫಾಲ್ ಸೀಲಿಂಗ್ ಈ ಕಡೆ. ಓಕೆ, ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಮನೆ ಹಾಲು ತುಂಬ ದೊಡ್ಡದಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಓಕೆ, ಮುಂದುಗಡೆ ನೋಡ್ಬೋದು TV ಯೂನಿಟ್ ಕೊಟ್ಟಿದ್ದಾರೆ. ಹಾಗೆ ಸೈಡಲ್ಲಿ ಒಂದು ಕಬೋರ್ಡ್ಗಳು ಕೂಡ ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಫೈಲು ಗೀಲು ಏನೇನು ಇತ್ತು ಅಂದರೆ ಇಲ್ಲೇ ಮಡಿಕೊಳ್ಳೋಕ್ಕೆ ನಿಮಗೆ ಸೈಡ್ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ TV ಯೂನಿಟ್ನ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ನೋಡ್ಬೋದು ತುಂಬ ದೊಡ್ಡದಾಗಿ ಬಂದಿದೆ ಹಾಲು. ಹಂಗೆ ಇಲ್ಲಿ ನಿಮಗೆ ದೊಡ್ಡದಾಗಿ L ಶೇಪ್ ಸೋಫಾನು ಹಾಕೋಬೋದು, ಇಲ್ಲ ಸ್ಟ್ರೈಟ್ ಸೋಫಾ ಹಾಕೊಂಡು ನೀವು TV ಪೈ ಮುಂದೆ ಮಡಿಕೊಂತೀನಂದ್ರು ತುಂಬ ದೊಡ್ಡದಾಗಿ ಬಂದಿದೆ ನಿಮಗೆ. ನೋಡಿಸ್ತಾ ಇದ್ದೀನಿ. ಇದು ಸೌತ್ ಕಡೆ ನಿಮಗೆ ವಿಂಡೋ ಕೂಡ ಕೊಟ್ಟಿದ್ದಾರೆ, ಬೆಳಕು ಗಾಳಿಗೋಸ್ಕರ ನಿಮಗೆ. ಹಾಗೆ POP ಫಾಲ್ ಸೀಲಿಂಗ್ ಕೂಡ ನೋಡಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೀಟಾಗಿ ಬಂದಿದೆ. ಹಾಗೆ ಇಲ್ಲಿ ಬಂದರೆ ಇಲ್ಲಿ ನಿಮಗೆ UPS ಪಾಯಿಂಟ್ಔಟ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ಹಾಗೆ ಸ್ಟೋರೇಜ್ ಕೂಡ ಮಾಡ್ಕೋಬೋದು ಅಲ್ಲೇ. ಹಾಗೆ ಇಲ್ಲಿ ಫ್ರಿಜ್ ಬೇಕಾದ್ರೂ ಜಾಗ ಕೊಟ್ಟಿದ್ದಾರೆ, ಫ್ರಿಜ್ ಮಡಿಕೊಂತೀನಿ, ಫ್ರಿಜ್ ಮಡಿಕೋಬೋದು. ಇದಿಷ್ಟು ಹಾಲಲ್ಲಿರುವಂಥ ಜಾಗ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಓಕೆ, ಈ ಕಡೆ ಬಂದರೆ ನಿಮಗೆ ಅಡುಗೆ ಮನೆಗೆ ಹೋಗ್ತೀವಿ. ಅಡುಗೆ ಮನೆಯೂ ಅಷ್ಟೇ ತುಂಬ ದೊಡ್ಡದಾಗಿ ಜಾಗ, ತುಂಬ ಫೇಸಿಯಸ್ ಮಾಡಿದ್ದಾರೆ. ನೋಡ್ಬೋದು ಸೈಡ್ ಇಲ್ಲೂ ಕೂಡ ನಿಮ್ಗೆ ರಾಯಲ್ ಪಾಯಿಂಟ್ ಮಾಡಿದ್ದಾರೆ. ಮೇಲ್ಗಡೆ ಕಬೋರ್ಡ್ಗಳು ತುಂಬ ಇದೆ, ಓವರ್ ಹೆಡ್ ಕಬೋರ್ಡ್. ಹಾಗೆ ಇಲ್ಲಿ L ಶೇಪಲ್ಲಿ ನಿಮಗೆ ನೀಟಾಗಿ ಅಡುಗೆ ಮನೆ ಮಾಡಿದ್ದಾರೆ, ನೋಡ್ಬೋದು ತುಂಬ ದೊಡ್ಡದಾಗಿದೆ. ಓಕೆ, ಫಸ್ಟು ನಾವು ದೇವ್ರ ಮನೆ ಕಡೆಯಿಂದ ನೋಡ್ಕೊಬೋಣ. ಈ ಕಡೆ ಬಂದರೆ ನಿಮಗೆ ದೇವ್ರ ಮನೆ ಬರುತ್ತೆ ನಿಮಗೆ. ಇದು ಕೂಡ ನಿಮಗೆ ಟೀ ಕುಡಲ್ಲೇ ಆಗಿದೆ, ನೋಡ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಅಷ್ಟೇ ನಿಮ್ಗೆ ಗ್ರಾನೈಟ್ ಹಾಕಿ ದೇವ್ರ ಮನೆಯನ್ನು ಚೆನ್ನಾಗಿ ಮಾಡಿದ್ದಾರೆ. ಒಬ್ಬರು ಧಾರಾಳವಾಗಿ ಕೂತ್ಕೊಂಡು ಪೂಜೆ ಮಾಡ್ಬೋದು, ಅಂದರೆ ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವ್ರ ಮನೆನ. ಇದು ದೇವ್ರ ಮನೆ ಆಗಿರುತ್ತೆ. ಹಾಗೆ ಇಲ್ಲಿ ಬಂದರೆ ನಿಮಗೆ ವಾಷಿಂಗ್ ಮಿಷಿನ್ ಜಾಗ ಕೊಟ್ಟಿದ್ದಾರೆ, ಬೇಕಂದರೆ ಮಡಿಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ. ವಾಷಿಂಗ್ ಮಿಷಿನ್ ಅಂತಲೇ ಜಾಗ ಬಿಟ್ಟಿದ್ದಾರೆ. ಇಲ್ಲೂ ಕೂಡ ನೋಡ್ಬೋದು ಕಬೋರ್ಡ್ಗಳು ತುಂಬ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಎಲ್ಲ ಸಾಫ್ಟ್ ಕ್ಲೋಸರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡ್ಬೋದು. ಹಾಗೆ ಓವರ್ ಹೆಡ್ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ, ತುಂಬ ಸ್ಟೋರೇಜ್ ಇದೆ, ನೀವು ತುಂಬ ಮಾಡ್ಬೋದು. ಹಾಗೆ ಇಲ್ಲಿ ಹ್ಯಾಂಡ್ ವಾಶ್ ಮಷಿನ್ ಬರುತ್ತೆ ನಿಮಗೆ. ಇಲ್ಲಿ ಮಿಕ್ಸಿ ಓವೆನ್ ಏನೇನೋ ಮಡಗ್ತೀರ ಮಾಡ್ಬೋದು. ಇಲ್ಲಿ ಗ್ಯಾಸ್ ಪ್ರೊವಿಷನ್ ಕೊಟ್ಟಿದ್ದಾರೆ ನಿಮಗೆ, ನೋಡ್ಬೋದು. ಇಲ್ಲಿ ಚಿಮ್ನಿ ಕೂಡ ಜಾಗ ಬಿಟ್ಟಿದ್ದಾರೆ, ಕಾಣಿಸ್ತಾ ಇದೆ, ನೋಡ್ಬೋದು. ಚಿಮ್ನಿ ಕೂಡ ಜಾಗ ಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಅಕ್ವಾಗಾರ್ಡ್ ಕೂಡ ಮಡಗ್ಬೋದು. ಇಲ್ಲಿ ಅಕ್ವಾಗಾರ್ಡ್ಗೆ ಪಾಯಿಂಟ್ಔಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಕಾರ್ನರ್ಗೆ ಬಂದರೆ ಇಲ್ಲೂ ಕೂಡ ನಿಮಗೆ ಫ್ರಿಜ್ ಮಡಿಕೊಳ್ಳೋಕ್ಕೆ ಜಾಗ ಕೂಡ ಬಿಟ್ಟಿದ್ದಾರೆ. ಹಾಗೆ ಈ ಕಾರ್ನರಲ್ಲಿ ಬಂದರೆ ನಿಮಗೆ ಡೈನಿಂಗ್ ಟೇಬಲ್ ಮಡಗೋಕ್ಕೆ ಜಾಗ ಕೂಡ ಬಿಟ್ಟಿದ್ದಾರೆ. ಓಕೆ, ಇಲ್ಲೂ ಕೂಡ ನಿಮಗೆ ರಾಯಲ್ ಪೇಂಟ್ ಆಗಿದೆ ನಿಮಗೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ ದೇವ್ರ ಮನೆ, ಈ ಕಡೆಯಿಂದ ಅಡುಗೆ ಮನೆ ತುಂಬ ದೊಡ್ಡದಾಗಿದೆ, ತುಂಬ ಫೇಷಿಯಸ್ ಆಗಿದೆ.
ಹಾಗೆ ಇಲ್ಲಿ ಬಂದರೆ ಯುಟಿಲಿಟಿ ಕೂಡ ಬಿಟ್ಟಿದ್ದಾರೆ, ನಿಮಗೆ ನೋಡ್ಬೋದು. ಇಲ್ಲೂ ಕೂಡ MS ಇದು ಮಾಡಿದ್ದಾರೆ, ಗ್ರಿಲ್ ಮಾಡಿದ್ದಾರೆ, ಸೇಫ್ಟಿ ವೈಸ್ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲೊಂದು ಕೆಳಗಡೆ ಹಾಲ್ಗೆ ಒಂದು ಕಾಮನ್ ಬಾತ್ರೂಮ್ ಕೂಡ ಬಿಟ್ಟಿದ್ದಾರೆ, ಔಟ್ಸೈಡ್ ಬಿಟ್ಟಿದ್ದಾರೆ, ಇನ್ಸೈಡ್ ಮಾಡಿಲ್ಲ. ಓಕೆ, ಇದು ಬಂದು ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸು. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇಲ್ಲಿ ಡೈನಿಂಗ್ ಟೇಬಲ್ ಮಾಡ್ಬೋದು, ಅಲ್ಲಿ ದೇವ್ರ ಮನೆ ಇದೆ, ಔಟ್ಸೈಡು ಯುಟಿಲಿಟಿ ಬಿಟ್ಟಿದ್ದಾರೆ, ಔಟ್ಸೈಡ್ ಕಾಮನ್ ಬಾತ್ರೂಮ್ ಇದೆ. ಇಲ್ಲಿ ಅದು ವಾಷಿಂಗ್ ಮಿಷಿನ್ ಮಡಿಕೊಂತೀನಾದ್ರು ಮಡಿಕೋಬೋದು, ಜಾಗ ಕೊಟ್ಟಿದ್ದಾರೆ. ಹಂಗೆ ಇಲ್ಲಿ ಅಡುಗೆ ಮನೆ, ಅಲ್ಲಿ ಬಂದು ಚಿಮ್ನಿಗೆ ಜಾಗ ಬಿಟ್ಟಿದ್ದಾರೆ. ಇಲ್ಲಿ ಮಿಕ್ಸಿ ಓವನ್ ಏನೋ ಮಾಡ್ಬೋದು. ಹಾಗೆ ಇಲ್ಲಿ ಅಕ್ವಾಗಾರ್ಡ್ ಮಾಡೋದಕ್ಕೆ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಫ್ರಿಜ್ ಮಾಡೋದಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಇದು ಅಡುಗೆ ಮನೆ ಆಗಿರುತ್ತೆ, ಫುಲ್ ದೊಡ್ಡದಾಗಿದೆ ಜಾಗ, ಧಾರಾಳವಾಗಿ ಅಡುಗೆ ಮಾಡೋರಿಗೆ ತುಂಬ ಫ್ರೀ ಆಗಿದೆ. ಹಾಗೆ ಈ ಕಡೆ ಬಂದರೆ ನಿಮಗೆ ಹಾಲು, UPS ಪಾಯಿಂಟ್ TV ಯೂನಿಟ್ ಕೊಟ್ಟಿದ್ದಾರೆ, ರಾಯಲ್ ಪಾಯಿಂಟ್ ಬ್ಲೂ ಕಲರ್ ಮಾಡಿದ್ದಾರೆ. ಬೇಕಂದರೆ ಅವ್ರಿಗೆ ಮಡಗ್ಬೋದು, ಇಲ್ಲಾಂದ್ರೆ ಬೇರೆ ಚೇಂಜ್ ಮಾಡ್ತೀನಿ ಅಂದರೂ ಮಾಡ್ಬೋದು. ಇನ್ನೊಂದು ಕೋಟ್ ಪೇಂಟಿಂಗ್ ಇರುತ್ತಲ್ಲ, ಅವಾಗ ಚೇಂಜ್ ಮಾಡಿಸ್ಕೊಬೋದು. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ, ತುಂಬ ದೊಡ್ಡದಾಗಿದೆ ಜಾಗ. ಓಕೆ, ಇದು ಬಂದ್ಬಿಟ್ಟು ನಿಮಗೆ ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್. ಓಕೆ, ಹಂಗಾದ್ರೆ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಹೋಗೋದು ಮುಂಚೆ ನೋಡ್ಬೋದು, ಮೆಟ್ಲು ಸೇಮ್ ಗ್ರಾನೈಟ್, SS ಸ್ಟೀಲ್ ಕೊಟ್ಟಿದ್ದಾರೆ. ಮಾಡಿ ಮೇಲೆ ಹೋಗ್ತಾ ಇದ್ದೀವಿ. ಓಕೆ, ಇಲ್ಲಿ ಮೇಲೆ ಬರ್ತಾ ಇರೋಂಗೆ ನಿಮಗೆ ಸ್ಟಡಿ ಟೇಬಲ್ ಒಂದು ಬರುತ್ತೆ. ನಿಮಗೆ ಮಕ್ಕಳಿದ್ರೆ ಸ್ಟಡಿ ಟೇಬಲ್ ಮಾಡ್ಕೋಬೋದು, ಇಲ್ಲ ಆಫೀಸಲ್ಲಿ ಮನೆ ದೊಡ್ಡವ್ರು ಯಾರನ್ನ ವರ್ಕಿಂಗ್ ಅವರಿದ್ದರೆ ಆಫೀಸ್ ವರ್ಕ್ ಬೇಕಾದ್ರೆ ಮಾಡ್ಕೋಬೋದು. ಇಲ್ಲೂ ಕೂಡ ಕಬೋರ್ಡ್ಗಳು ತುಂಬ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಿಮಗೆ ರಾಯಲ್ ಪೇಂಟ್ ಮಾಡಿದ್ದಾರೆ. ಓಕೆ, ಈಗ ನನ್ನ ಲೆಫ್ಟ್ ಸೈಡಲ್ಲಿ ಬಂದರೆ ನಮಗೆ ಇಲ್ಲೊಂದು ರೂಮ್ ಬರುತ್ತೆ. ನಿಮಗೆ ತುಂಬ ದೊಡ್ಡದಾಗಿದೆ. ವಾರ್ಡ್ರೋಬ್ ಕೂಡ ನೋಡ್ಬೋದು. ವಾರ್ಡ್ರೋಬ್ ಬಂದಿದೆ, ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ, ಓವರ್ ಹೆಡ್ ವಾರ್ಡ್ರೋಬ್, ಹಾಗೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನಿಮಗೆ. ಇಲ್ಲೂ ಕೂಡ ಅಷ್ಟೇ ರಾಯಲ್ ಆಗಿದೆ, ರಾಯಲ್ ಪೇಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆರೆಂಜ್ ಕಲರಲ್ಲಿ. ಓಕೆ, ಈ ಕಲರಿಂದ ನೋಡಿಸ್ತೀನಿ. ವಾರ್ಡ್ರೋಬ್, TV ಯೂನಿಟ್, ಡ್ರೆಸ್ಸಿಂಗ್ ಟೇಬಲ್, POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಕೂಡ ಬರುತ್ತೆ. ಹಾಗೆ ಇಲ್ಲಿ ಸಣ್ಣದಾಗಿ ಒಂದು ಬಾಲ್ಕನಿ ಕೂಡ ಬರುತ್ತೆ. ನಿಮಗೆ ಎಲ್ಲ ಕಡೆ ನಿಮಗೆ SS ಗ್ರಿಲ್ ಕೊಟ್ಟಿರ್ತಾರೆ, ಇಲ್ಲಾಂದರೆ ಟಫನ್ ಗ್ಲಾಸ್ ಹಾಕಿರ್ತಾರೆ. ಇವರು ವಾಲೇ ಮಾಡಿಬಿಟ್ಟವ್ರೆ, 4 ಅಡಿ ವಾಲು. ಔಟ್ಸೈಡ್ ಬಂದರೆ ನಿಮಗೆ ಈ ಥರ ಜಾಗ ಕಾಣುತ್ತೆ, ತುಂಬ ಚೆನ್ನಾಗಿದೆ. ಇದು ಬಂದು ನಿಮಗೆ ಫಸ್ಟ್ ರೂಮ್ ಆಗಿರುತ್ತೆ, ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಹಾಗೆ ಇದೊಂದು ನಿಮಗೆ ಚಿಲ್ಡ್ರನ್ ಬೆಡ್ರೂಮ್ ಅಂತ ಹೇಳ್ಬೋದು. ಚಿಲ್ಡ್ರನ್ ಬೆಡ್ರೂಮ್ ಅಂತಲ್ಲ, ಇದೆ ಒಂದೊಂದು ರೂಮ್ಗೆ ಒಂದೊಂದು ಕಲರ್ ಮಾಡಿದ್ದಾರೆ. ಬೇಕಂದ್ರೆ ಅವ್ರು ಕಲರ್ ಚೇಂಜ್ ಮಾಡ್ಕೋಬೋದು, ಒಬ್ಬೊಬ್ರಿಗೆ ಇಷ್ಟ ಆದರೆ ಈ ಕಲರೇ ಮಾಡ್ಕೋಬೋದು. ನೋಡ್ಬೋದು, ಇಲ್ಲೂ ಕೂಡ ಪಿಂಕ್ ಕಲರ್ ಪೇಂಟ್ ಮಾಡಿ ಡಿಸೈನ್ ಮಾಡಿದ್ದಾರೆ. ಹಾಗೆ POP ಫಾಲ್ ಸೀಲಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ನೀಟಾಗಿ. ಹಾಗೆ ಇಲ್ಲಿ ವಾರ್ಡ್ರೋಬ್ಗಳು ಬಂದಿದೆ, ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ, ಅಟ್ಯಾಚ್ ಬಾತ್ರೂಮ್. ಇದು ಸೆಕೆಂಡ್ನೇ ರೂಮ್. ಈ ಕಲರ್ ಇದು ನೋಡಿಸ್ತಾ ಇದ್ದೀನಿ. ಇಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಾತ್ರೂಮ್, ನೋಡ್ಬೋದು. ತುಂಬ ದೊಡ್ಡದಾಗಿದೆ, ನಮಗೆ ತುಂಬ ದೊಡ್ಡದಾಗಿದೆ ಬಾತ್ರೂಮ್ ಇದು. ಓಕೆ, ಇದು ಬಂದ್ಬಿಟ್ಟು ಸೆಕೆಂಡ್ ಫ್ಲೋರಲ್ಲಿರುವಂಥ 2ನೇ ರೂಮ್ ಆಗಿರುತ್ತೆ. ಹಾಗಾದರೆ 3ನೇ ರೂಮ್ಗೆ ಹೋಗ್ತಾ ಇದ್ದೀವಿ, ಅಂದರೆ 3rd ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನಾವು ಮಾಡಿದ ಮೇಲೆ. ಇಲ್ಲೂ ಕೂಡ ನೋಡ್ಬೋದು, ಪೇಂಟಿಂಗ್ ಮಾಡಿದ್ದಾರೆ. ಬೇಕಂದರೆ ಚೇಂಜ್ ಮಾಡ್ಕೋಬೋದು, ಓನರ್ ಯಾರು ತಗೊತಾರೋ ಅವ್ರಿಗೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಕೂಡ ನೋಡ್ಬೋದು, ಗ್ರೀನ್ ಕಲರ್ ಪೇಂಟ್ ಮಾಡಿದ್ದಾರೆ. ಇಲ್ಲಿ ಫ್ರಿಜ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ, ನಿಮಗೆ ನೋಡ್ಬೋದು. ಇಲ್ಲಿ ಕಲೆಕ್ಷನ್ ಕೂಡ ಆಗಿದೆ. ಓಕೆ, ಇಲ್ಲಿ ನಮ್ಮ ಲೆಫ್ಟ್ ಸೈಡ್ ಬಂದರೆ ನಾವು ಕೆಳಗಡೆ ಏನು ನೋಡಿದ್ವು,
ಸೇಮ್ ಅದೇ ಥರ ಒಂದು ರೂಮ್ ಕೂಡ ಬರುತ್ತೆ ನಿಮಗೆ. ಇಲ್ಲೂ ಕೂಡ ಆರೆಂಜ್ ಕಲರ್ ಪೇಂಟ್ ಮಾಡಿದ್ದಾರೆ ಡಿಸೈನ್ ಆಗಿ. POP ಫಾಲ್ ಸೀಲಿಂಗ್, ಹಾಗೆ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಟೇಬಲ್, TV ಯೂನಿಟ್. ಈ ಕಾರಲ್ಲಿ ಇದು ನೋಡಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಬಂದರೆ ಅಟ್ಯಾಚ್ ಬಾತ್ರೂಮ್ ಕೂಡ ಬರುತ್ತೆ ನಿಮಗೆ. ಹಾಗೆ ಇಲ್ಲೂ ಕೂಡ ನಿಮಗೆ ಸೌತ್ ಸೈಡು ಒಂದು ಬಾಲ್ಕನಿ ಬರುತ್ತೆ. ಇದು 3ನೇ ರೂಮ್ ಆಗಿರುತ್ತೆ. ಟೋಟಲು ಗ್ರೌಂಡ್ ಫ್ಲೋರಲ್ಲಿ ಒಂದು ಸೇರಿಸಿದ್ರೆ 4 ಆಗುತ್ತೆ, G+3 ಆಗುತ್ತೆ. ಇಲ್ಲಿ ಬಂದರೆ ಓಪನ್ ಹಾಲ್ ಕೊಟ್ಟಿದ್ದಾರೆ, ಅವ್ರು ಟೈಲ್ಸ್ ಮಾಡಿದ್ದಾರೆ. ಫ್ಯೂಚರಲ್ಲಿ ಯಾರಿಗಾನ ಮಂಗಳೂರು ರೂಪ್ ಬೇಕಂದ್ರೆ ಮಾಡಿಸ್ಕೋಬೋದು, ಇಲ್ಲ ನೀವೇ ಮಾಡಿಕೊಡಿ ಅಂದರೆ ಅವರೇ ಮಾಡಿಕೊಡ್ತಾರೆ. ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಅದು ಏನಿದೆಯೋ ಚಾರ್ಜು ಅದು ಮಾತ್ರ ತಗೊತಾರೆ, ಎಕ್ಸ್ಟ್ರಾ ಏನಿಲ್ಲ ಅದು. ಓಕೆ, ಇಲ್ಲಿ ಕಂಬಿ ಕೊಟ್ಟಿದ್ದಾರೆ, ಬಟ್ಟೆ ಹೋಗಿದ್ದು ಇಲ್ಲೇ ಒಣಗಿ ಹಾಕ್ಬೋದು. ಮೇಲ್ಗಡೆ ಹೋಗ್ಬೋದು, ಓಪನ್ ಟೆರೆಸ್ ಇದೆ. ಸದ್ಯಕ್ಕೆ ನಾನು ಮೇಲೆ ಹೋಗ್ತಾ ಇಲ್ಲ. ಮೇಲ್ಗಡೆ 1000 ಲೀಟರ್ ಸಿಂಟ್ಯಾಕ್ ಇದೆ, ಇದು ಮಾಡಿದ್ದಾರೆ. ಓಕೆ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಇದು ಅಡ್ರೆಸ್ ನಿಮಗೆ. ಇದು ಬರೋದು ಅಂಜನಾಪುರ 10th ಬ್ಲಾಕಲ್ಲಿ, ಸೌತ್ ಗೇಟ್ ಆಗಿರುತ್ತೆ, ಈಸ್ಟ್ ನಾರ್ತ್ ಫೇಸ್ ಆಗಿರುತ್ತೆ. ಇದು BDA 2030. ಓಕೆ, ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 1,30 lakhs ಹೇಳ್ತಾರೆ, ಅಂದರೆ 1,30,00,000 ಹೇಳ್ತಾರೆ. ನೆಗೋಷಿಯಬಲ್ ಇರುತ್ತೆ ನಿಮಗೆ. ಈ ಮನೆ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕಾದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಫೋನ್ ಮಾಡಿ, ಅಲ್ಲೇ ಮಾತಾಡೋಣ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನಮಗೆ. ಈ ಥರದ ವಿಡಿಯೋಗಳು ತುಂಬ ಮಾಡೋಕ್ಕೆ ಇನ್ನೂ ಉತ್ಸಾಹ ಬರುತ್ತೆ ನಮಗೆ. ಹಾಗೆ ನಮ್ಮಲ್ಲಿ BDA ಮನೆ ಆಗಲಿ, BDA ಸೈಟ್ ಆಗಲಿ, ಫ್ಲ್ಯಾಟ್ ಆಗಲಿ, 30-40 ಮನೆ ಆಗಲಿ, 20-30 ಮನೆ ಆಗಲಿ, ಇಲ್ಲ ರೆಂಟಲ್ ಇನ್ಕಮಿಂಗ್ ಬರಬೇಕು ಅನ್ನೋ ಮನೆ ಆಗಲಿ ಅವೈಲೇಬಲ್ ಇರುತ್ತೆ. ಯಾರಿಗಾನ ಬೇಕಾದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ, ಅಲ್ಲೇ ಮಾತಾಡೋಣ. ಹಾಗೆ ನಿಮ್ಮಲ್ಲಿ ಸೈಟ್ಗಳು ಮಾರೋದಾಗಲಿ, ಮನೆ ಮಾರೋದಾಗಲಿ, ಫ್ಲ್ಯಾಟ್ ಮಾರೋದಾಗಲಿ ಇದ್ದರೆ ನನಗೆ ಫೋನ್ ಮಾಡಿ, ನಾವು ಒಂದು ವೀಡಿಯೋ ಮಾಡ್ತೀನಿ, ಅದನ್ನು ಮಾರ್ಕೆಟಿಂಗ್ ಮಾಡೋಣ. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ ಡೀಟೇಲ್ಸ್. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಮಸ್ಕಾರ.